ನಮ್ಮ ಪ್ರಕೃತಿ ಎಷ್ಟು ವಿಭಿನ್ನ ಅಂತ ಅಂದರೆ ಆ ಕಾಲಕ್ಕೆ ಬೇಕಾದಂಗೆ ಡಿಫ್ರೆಂಟ್ ಆಗಿರುವಂಥ ಹಣ್ಣುಗಳನ್ನ ಸೃಷ್ಟಿ ಮಾಡಿದೆ. ಸೊ ಆ ಒಂದು ಸೀಸನಲ್ಲಿ ನಾವು ಆ ಫ್ರೂಟ್ಸ್ನ ತಿನ್ನಬೇಕು. ಈಗ ಬೇಸಿಗೆ ಆಗಿರೋದ್ರಿಂದ ಎಲ್ರಿಗೂ ನೆನಪಾಗುವಂಥ ಫ್ರೂಟ್ ಯಾವುದು ಅಂತ ಕೇಳಿದ್ರೆ ಅದೇ ಮಾವಿನ ಹಣ್ಣು. ಸೊ ಮಾವಿನ ಹಣ್ಣು ಅಂದಿದ ತಕ್ಷಣವೇ ನಮ್ಮ ಬೆಂಗಳೂರಿಯನ್ಸ್ಗೆ ಫಸ್ಟ್ ನೆನಪಾಗೋದು ಯಾವುದು ಅಂತ ಕೇಳಿದ್ರೆ ಅದೇ ಹೋಟೆಲ್ ಸಾಗರ್ ಅಂತ. ಸೊ ನೋಡಿ, ಹೋಟೆಲ್ ಸಾಗರ್ ಹತ್ರ ಬಂದಿದ್ದೀವಿ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ನಾವು ಈಗ ಮ್ಯಾಂಗೋ ಮಿಲ್ಕ್ ಶೇಕ್ನ ಇಲ್ಲಿ ಟ್ರೈ ಮಾಡೋಣ. ಸೊ ನಿಮಗೆಲ್ಲ ಗೊತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಇಲ್ಲಿ ಎಷ್ಟು ಫೇಮಸ್ಸು ಅಂತ. ಇವಾಗ ಹೋಗಿ ನಾವು ಟೇಸ್ಟ್ ಮಾಡೋಕ್ಕೂ ಮುಂಚೆ ನಿಮಗೆ ಇಂಟ್ರೋನೇ ಕೊಟ್ಟಿಲ್ಲ ನಾನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ, ಮಿಲ್ಕ್ ಶೇಕ್ನ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡು ಬನ್ನಿ, ಆಮೇಲೆ ಶುರು ಮಾಡೋಣ. Didn't think you would ever believe in me. Now I see your colors, now they're in my dreams. Do I need a doctor? Do I just need sleep? Cause I've been up for almost 3 weeks. Oh, you think you got to me? All you did was use me, round and round we go. ಸೊ ನೋಡ್ತಾ ಇದ್ದೀರಾ, ಚಿಕ್ಕಾಗಿರೋ ಮ್ಯಾಂಗೋ ಮಿಲ್ಕ್ ಶೇಕು ನಮ್ಮ ಕೈಗೆ ಬಂದಾಗಿದೆ. ಒಂದು ದೊಡ್ಡ ವಾರೇ ನಡೆದೋಯ್ತು ಅಲ್ಲಿ ನಾನು ಇದನ್ನ ಇಸ್ಕೋಬೇಕಾದ್ರೆ. ಯಾಕೆಂದರೆ ಅಷ್ಟು ಜನ ಇದ್ದಾರೆ ಸಂಡೇಸು. ಅದಕ್ಕೋಸ್ಕರ ಸಂಡೇಸು ವೀಕೆಂಡ್ಸು ಬರೋಕ್ಕೆ ಹೋಗ್ಬೇಡಿ, ವೀಕ್ ಡೇಸಲ್ಲಿ ಬಂದು ಆರಾಮಾಗಿ ಟೇಸ್ಟ್ ಮಾಡಿ. ಈ ಮ್ಯಾಂಗೋ ಮಿಲ್ಕ್ ಶೇಕ್ನ ನಾವು ಇನ್ನೊಂದು ಥರನೂ ಕರಿಬೋದು. ಏನು ಅಂತ ಕೇಳಿದ್ರೆ ಎಲ್ಲ ಸೀಸನ್ನ ಮಾವು ಅಂತ ಕರಿಬೋದು. ಯೂಶಲಿ ನಿಮ್ಗೆ ಗೊತ್ತು ಎಲ್ಲ ಸೀಸನ್ನ ಮಾವು ಯಾವುದು ಅಂತ ಕೇಳಿದ್ರೆ ಮಾಜಾ. ಬಟ್ ಇಲ್ಲಿ ಹೋಟೆಲ್ ಸಾಗರು ಎಲ್ಲ ಸೀಸನ್ನ ಮಾವು. ವರ್ಷದ 365 ದಿನ ಕೂಡ ನಿಮಗೆ ಮಿಲ್ಕ್ ಶೇಕ್ ಸಿಗುತ್ತೆ. ಸೊ ಹಂಗಾಗಿ ಎನಿ ಟೈಮ್ ಬಂದು ನೀವು ಟೇಸ್ಟ್ ಮಾಡ್ಬೋದು. ವೀಕೆಂಡ್ಸು ನಾನು ಹೇಳ್ದಂಗೆ ಅವಾಯ್ಡ್ ಮಾಡಿ. ಇವಾಗ ಟೇಸ್ಟ್ ಮಾಡಿಬಿಡೋಣ ಬನ್ನಿ. ಆಹಾ, ಸಮ್ಮರ್ಗೆ ಈ ಬಿಸಿಲಿಗೆ ತಣ್ಣಗೆ ಒಳಗಡೆ ಮ್ಯಾಂಗೋ ಮಿಲ್ಕ್ ಶೇಕ್ ಹೋಗ್ತಿದ್ರೆ ಸ್ವರ್ಗ ಅಂದ್ಕೊಳ್ಳಿ. ಚಿಂದಿಯಾಗಿದೆ. ಕಣದಲ್ಲೂ ನಿಮಗೆ ಮಾವು ಸಿಗುತ್ತೆ, ಕೇಸರಿ ಎಲ್ಲ ಮಾವು ಸಿಗುತ್ತೆ. ಸೊ ನಾನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಿಮಗೆ ಇನ್ನೊಂದು ಡಿಶಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಸೊ ನಮ್ಮ ನೆಕ್ಸ್ಟ್ ಐಟಮ್ ಬಂದಿದೆ ಮಿನಿ ಪಿಜ್ಜಾ ಅಂತ. ಟ್ರೈ ಮಾಡೋಣ ಹೇಗಿದೆ ಅಂತ. ಸೊ ಇಲ್ಲಿ ನಿಮಗೆ ಬೇರೆ ಐಟಮ್ಸು ಸಿಗುತ್ತೆ. ಚೈನೀಸು ಏನು ಬೇಕೋ ಎಲ್ಲ ಸಿಗುತ್ತೆ. ಸೊ ನಾವು ಬಂದು ಇಟಾಲಿಯನ್ ಪಿಜ್ಜಾ ತೊಗೊಂಡಿದ್ದೀವಿ. ಟೇಸ್ಟ್ ಮಾಡೋಣ. ಫುಲ್ ಚೀಸಿಯಾಗಿದೆ. ಚೆನ್ನಾಗಿದೆ. ಆ್ಯಕ್ಚುಲಿ ಇದ್ರ ಬೇಸ್ ಏನಿದಲ್ವಾ, ಇದು ಬಂದು ತುಂಬ ತಿನ್ ಕ್ರಸ್ಟ್ ಆಗಿರೋದ್ರಿಂದ ತುಂಬ ಸಾಫ್ಟ್ ಆಗಿದೆ. ಆಮೇಲೆ ಫುಲ್ ಚೀಸಿ ಇದೆ. ಒಂದಷ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ನಾನು ಇದನ್ನು ತಿಂದು ನೆಕ್ಸ್ಟ್ ಇಲ್ಲಿ ಫೇಮಸ್ ವಡಾಪಾವ್ ಸಿಗುತ್ತಂತೆ, ಅದನ್ನು ಟ್ರೈ ಮಾಡೋಣ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ನೆಕ್ಸ್ಟ್ ಐಟಮ್ ಬಂದಿದೆ, ಅದು ವಡಾಪಾವ್. ನೋಡ್ತಾ ಇದ್ದೀರಾ ಹೇಗಿದ್ದಾರೆ ಅಂತ. ಟೇಸ್ಟ್ ಮಾಡೋಣ ಈಗ. ಚಿಯರ್ಸ್. ಆಹಾ, ಸಿಕ್ಕಾಪಟ್ಟೆ ಬಿಸಿ ಇದೆ, ಚೆನ್ನಾಗಿದೆ. ನನಗೆ ಗೊತ್ತಿಲ್ಲ, ತುಂಬ ಜನ ವಡಾಪಾವನ್ನ ಬೇರೆ ಕಡೆ ತಿಂದಿರ್ತೀರಾ. ನನ್ನ ಲೈಫಲ್ಲಿ ನಾನು ತಿಂದಿರೋ ವಡಾಪಾವಲ್ಲೇ ದಿ ಬೆಸ್ಟ್ ವಡಾಪಾವ್ ಅಂತ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿದೆ ಟೇಸ್ಟು. ಆರಾಮಾಗಿ ಬಂದು ಟ್ರೈ ಮಾಡ್ಬೋದು. ಆ ಪಾವಂತೂ ಒಳಗಡೆ ಏನು ಹಾಕಿದಾರಲ್ವ ಫುಲ್ ಮಸಾಲೆ ಭರಿತವಾಗಿ ಸಾಕಾಗಿದೆ. ಆ್ಯಂಡ್ ಬಣ್ಣು ಕೂಡ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ. ಆ್ಯಂಡ್ ಮೇಲ್ಗಡೆ ಅವರು ನೀಟಾಗಿ ಬಟರ್ ಹಾಕಿ ಕೊಟ್ಟಿರ್ತಾರೆ. ಹಾಗಾಗಿ ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ. ಅದ್ರ ಜೊತೆಗೆ ಚಿಲ್ಲಿ ಕೂಡ ಕೊಟ್ಟಿರ್ತಾರೆ. ಚಿಲ್ಲಿ ನಂಗೆ ಕಚ್ಕೊಂಡು ಅದ್ರ ಜೊತೆಗೆ ಅಲ್ಟಿ. ಇದನ್ನು ಖಾಲಿ ಮಾಡಿ ಮತ್ತೆ ನಾನು ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಸ್ನೇಹಿತರೆ ನೋಡಿದ್ರಲ್ಲ, ಇದಾಗಿತ್ತು ಸಾಗರ್ ಹೋಟೆಲ್ನ ಒಂದು ವೀಡಿಯೋ. ಸೊ ಈ ವಿಡಿಯೋಲಿ ನಾವು ಮಿಲ್ಕ್ ಶೇಕ್ ಕುಡಿದ್ವಿ, ಹಾಗೆ ಒಂದು ಪಿಜ್ಜಾ ತಿಂದ್ವಿ. ಜೊತೆಗೆ ಎಲ್ಲ ಮುಂಬೈಗರ ಒಂದು ಫೇಮಸ್ ವಡಾಪಾವ್ ಕೂಡ ತಿಂದಿದ್ದೀವಿ. ಎಲ್ಲವೂ ಅದ್ಭುತವಾಗಿತ್ತು. ಸೊ ನೀವು ಇಲ್ಲಿ ಬಂದಾಗ ಎಲ್ಲವನ್ನೂ ಟ್ರೈ ಮಾಡಿ. ಬೇರೆ ಡಿಶಸ್ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡಿ. ಹಾಗೆ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ವೀಕೆಂಡ್ಸಲ್ಲಿ ಮಾತ್ರ ಬರಬೇಡಿ, ವೀಕ್ ಡೇಸಲ್ಲಿ ಆರಾಮಾಗಿ ಬಂದು ಎಲ್ಲ ಫುಡ್ನು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಶೇರು ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಕಾರ್ತಿಕ್. ಬಾಯ್.